ಕೆಲವರದ್ದು ಮಾತು ಇನ್ನು ಕೆಲವರದ್ದು ಮೌನ. ಜಮೀರ್ ಅಹಮದ್ ಖಾನ್ ಮಾತಿಗಿಂತ ಮೌನಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಏನಾದರೂ ಪ್ರತಿಕ್ರಿಯೆ ಕೊಡಿ, ನಿಮಗೆ ಮಂತ್ರಿ ಸ್ಥಾನ ದಕ್ಕಿಲ್ವಲ್ಲ ಅಂತ ಕೇಳಿದ್ದಕ್ಕೆ ಜಮೀರ್ ಹಾ ಅನ್ನಲಿಲ್ಲ, ಹೂ ಅನ್ನಲಿಲ್ಲ, ಬೆನ್ನು ತಿರುಗಿಸಿ ಕೂತ್ಕೊಂಡ್ಬಿಟ್ರು. ನೀವು ಸಚಿವರಾಗಬೇಕು ಅಂತೇಳಿ ಡಿಮ್ಯಾಂಡ್ ಈಗ ನೀವು ಸಚಿವರಾಗಬೇಕು ಅಂತೇಳಿ ಡಿಮ್ಯಾಂಡ್ ಇದೆ ಸರ್. ರಾಜ್ಯಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ಇದು ಮಾಡೋದು ನೀವು ಇಂಪಾರ್ಟೆಂಟ್. ನಮಗೆ ರಾಜ್ಯಾದ್ಯಂತ ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆಯಲ್ಲ ಸರ್, ಬೇಡವಾ? ಇದು ಸಂಗತಿ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಏನಾದರೂ ಮಾಡಿದ್ರೆ, ಏನಾದರೂ ಮಾತಾಡಿದ್ರೆ ಎಡವಟ್ಟೆ ಮೈ ಮೇಲೆ ಬರೋದು ಗ್ಯಾರಂಟಿ. ಯಾಕೆ ಬೇಕು? ಲಾಸ್ಟಿಗೆ ಅವ್ರು ಹೇಳಿದ್ದೇನಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ ಅನ್ನುವಂಥ ಮಾತು. ಪ್ರಶ್ನೆ ಕೇಳ್ತಿದ್ದಂಗೆ ಕೈಯನ್ನು ಜಾಡಿಸಿ ಒಂದು ಸರಿ ತಿರುಗಿ ಕುತ್ಕೊಂಡ್ಬಿಟ್ರು ಆ ಕಡೆಗೆ, ಸಹವಾಸವೇ ಬೇಡ ಅಂತ. ಸೊ ಇದು ಸಂಗತಿ. ಜಮೀರ್ ಹಿಂದೆ ಬಹಳ ಪ್ರಭಾವಿ ನಾಯಕರು, ಜೊತೆಗೇನು ಅಂತಂದರೆ ಮುಖ್ಯಮಂತ್ರಿಗಳ ಜೊತೆಗೆ ಸಿದ್ದರಾಮಯ್ಯವ್ರ ಜೊತೆಗೆ ಭಾರಿ ಪರಮಾಪ್ತರು. ಸೊ ಹೀಗಾಗಿ ಏನಂದ್ರೆ ಹಲವಾರು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದರು. ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ. ಆದರೆ ಉಲ್ಟನೇ ಆಗೋಯ್ತು. ಸಿದ್ದರಾಮಯ್ಯ ಬದಲಾದರೂ ಈಗ ಡಿ ಕೆ ಶಿವಕುಮಾರ್ ಬಂದಿದ್ದಾರೆ. ಮೊದಲ ಪಟ್ಟಿಲ್ಲ ಅವರ ಹೆಸರು ಬರಲಿಲ್ಲ, ಎರಡನೇ ಪಟ್ಟಿಲ್ಲಾದರೂ ಬರುತ್ತಾ ಗೊತ್ತಿಲ್ಲ. ಒಳಗಿಂದೊಳಗೆ ಅಲ್ಲಿ ಇಲ್ಲಿ ಪ್ರತಿಭಟನೆಗಳು, ಪ್ರಯತ್ನಗಳು ನಡೀತಾನೆ ಇವೆ.